ಅಲ್ಲಮ ಪ್ರಭುವರ ವಚನ. ಕಾಯದ ಮೊದಲಿಂಗೆ ಬೀಜವಾವುದೆಂದರಿಯದಿ ಲೋಕ, ಇಂದ್ರಿಯಂಗಳು ಬೀಜವಲ್ಲ ಆ ಕಳಾಭೇದವಲ್ಲ, ಸ್ವಪ್ನ ಬಂದೆರಗಿತಲ್ಲ ಇದಾವಂಗೂ ಶುದ್ಧ ಸುವಿಧಾನವಲ್ಲ ಕಾಣ ಗುಹೇಶ್ವರ. ಈ ವಚನದ ಭಾವ, ಕಾಯದ ಜನನಕ್ಕೆ ಕಾರಣ ಯಾವುದು? ಈ ಲೋಕದ ಜನರು ಇದನ್ನು ತಿಳಿಯರು. ಈ ಬೆಸುಗೆಗೆ ಇಂದ್ರಿಯಂಗಳು ಕಾರಣವಲ್ಲ, ಶಿವಕಳೆಯೂ ಕಾರಣವಲ್ಲ. ಹಾಗಾದರೆ ಕಾರಣ ಯಾವುದು ಎಂದರೆ ಮರವೇ, ಮಾಯೆ, ಅಜ್ಞಾನ. ಇದೊಂದು ಬಗೆಯ ಸ್ವಪ್ನ. ಅದು ಬಂದು ಎರಗಿದೆ. ಈ ಜನನದ ಕಾರಣವನ್ನಾಗಲಿ ಸ್ವಪ್ನದ ಸ್ವರೂಪವನ್ನಾಗಲಿ ಯಾರೂ ಪೂರ್ಣವಾಗಿ ತಿಳಿಯರು. ಈ ವಚನದ ಭಾಷ್ಯ: ಕಾಯದ ಮೊದಲಿಂಗೆ ಬೀಜವಾವುದೆಂದರಿಯದ ಲೋಕ, ಇಂದ್ರಿಯಂಗಳು ಬೀಜವಲ್ಲ ಆ ಕಳಾಭೇದವಲ್ಲ. ಈ ದೇಹದ ಜನನಕ್ಕೆ ಮುಖ್ಯ ಕಾರಣ ಯಾವುದು? ಈ ಜಗತ್ತಿನ ಜನ ಅದನ್ನು ಅರಿಯರು. ಎರಡು ಕಾರಣ. ಒಂದನೇದ್ದು, ಇಂದ್ರಿಯಗಳು ಸೃಜನಾತ್ಮಕವಾದ ಶಕ್ತಿ. ಕಲಾಭೇದ, ಕಲೆ, ತೇಜ, ರೂಪ. ಮೂಲ ವಸ್ತುವಿನ ಛಾಯೆಗೆ ಕಲೆ ಎನ್ನುತ್ತಾರೆ. ಇಂಥ ಕಲೆಯೆಂದರೆ ಆತ್ಮ. ಪರಮಾತ್ಮನಿಂದ ಪ್ರತ್ಯೇಕವೆಂಬಂತೆ ಕಾಣುವ ಜೀವಚೇತನವೇ ಕಲಾಭೇದ. ಸೃಜನ ಶಕ್ತಿಗಳೂ ಕಾರಣವಲ್ಲ, ಆತ್ಮನೂ ಕಾರಣನಲ್ಲ. ಅಜ್ಞಾನವೇ ಸೃಷ್ಟಿಗೆ ಕಾರಣ. ಇದೇ ಸ್ವಪ್ನ. ಸ್ವಪ್ನ ಬಂದೆರಗಿತಲ್ಲ. ಸ್ವಪ್ನ ಅಂದ್ರೆ ಮಾಯೆ, ಅಜ್ಞಾನ, ಮರೆವು. ಯಾರ ಗಮನಕ್ಕೂ ಅರಿವಿಗೂ ಬರಲಾರದು ಎಂಬುದನ್ನು ಸೂಚಿಸಲು ಸ್ವಪ್ನ ಎಂದು ಬಳಸಿದ್ದಾರೆ. ಇದಾವೆಂಗೂ ಶುದ್ಧ ಸುವಿಧಾನವಲ್ಲ. ಸುವಿಧಾನ ಅಂದ್ರೆ ಪೂರ್ಣ ಅರಿವು, ಪೂರ್ಣ ತಿಳುವಳಿಕೆ. ಪರಮಾತ್ಮನಲ್ಲಿ ವಿಕಾರ ಭೇದ ಉಂಟಾಗುವುದರಿಂದ ಆತನು ಸೃಷ್ಟಿಗೆ ಕಾರಣನಲ್ಲ. ಆತ್ಮವು ದೇಹ ಭಾವ ತಾಳಿದಾಗ ಜೀವವಾಗುತ್ತದೆ, ವಿಶ್ವದ ಭಾವ ತಾಳಿದಾಗ ಈಶ ಎನಿಸಿಕೊಳ್ಳುತ್ತದೆ. ಇದನ್ನು ಮರಿತವ ಜೀವ, ಅರಿತವ ಶರಣನಾಗುತ್ತಾನೆ. ಈ ವಚನದಲ್ಲಿ ಸೃಷ್ಟಿ ಕಾರಣದ ಮೀಮಾಂಸೆ ಇದೆ. ಜಗತ್ ಸೃಷ್ಟಿಯ ಮೂಲ ಕಾರಣ ಯಾವುದು? ಶಕ್ತಿಯೂ ಅಲ್ಲ, ಶಿವನೂ ಅಲ್ಲ. ಯಾರಿಗೂ ಗೊತ್ತಿರದ ಗೊತ್ತಾಗದದೊಂದು ಬಗೆಯ ಮಾಯೆ.